ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸರಿತಾಸ್ ಲೈಫ್ ಟೈಮ್. ಇವತ್ತು ಜಲ್ಮಹಲ್ ಅನ್ನೋ ಒಂದು ರೆಸಾರ್ಟಲ್ಲಿ ಹೋಗಿದ್ದೀವಿ. ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ನಾನು ಕೊಡ್ತೀನಿ. ಜಲ್ಮಹಲ್ ರೆಸಾರ್ಟು ಸೂಪರ್ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಇಷ್ಟು ಬಜೆಟ್ ಫ್ರೆಂಡ್ಲಿಯಾಗಿ ಮೈಸೂರಲ್ಲಿ ಸಿಗೋದು ಸ್ವಲ್ಪ ಕಷ್ಟ. ಜಲ್ಮಹಲಲ್ಲಿ ಸ್ವಲ್ಪ ಬಜೆಟ್ ಫ್ರೆಂಡ್ಲಿಯಾಗಿ ಸ್ಟೇ ಮಾಡ್ಬೋದು. ಹಾಗಂತ ಬಜೆಟ್ ಫ್ರೆಂಡ್ಲಿ ಇದೆ ಅಂತ ಆಂಬಿಯನ್ಸ್ ಏನು ಚೆನ್ನಾಗಿಲ್ಲ ಅಂತಲ್ಲ, ಆಂಬಿಯನ್ಸ್ ಕೂಡ ಸೂಪರ್ ಆಗಿದೆ. ನಾವಿವಾಗ ಬಂದಿದ್ದೀವಿ ಚೆಕ್ಔಟ್ ಮಾಡ್ಕೊಳ್ಳೋದಕ್ಕೆ ಅಂತಲೇ. ಬನ್ನಿ ಹಾಗೆ ಹೋಗ್ತಾ ಮುಂದೆ ಏನೇನಿದೆ ಎಲ್ಲ ತಿಳಿಸ್ಕೊಡ್ತೀನಿ. ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಜೊತೆಗೆ ಒಳ್ಳೆ ಬೆಸ್ಟ್ ಪ್ರೈಸ್ ಕೂಡ ಕೊಡ್ತಾರೆ. ನಿಮ್ಗೇನಾದರೂ ಎಷ್ಟಾಯಿತು ಪ್ರೈಸು ಎಷ್ಟು ಅಂತ ಏನಾದರೂ ಬೇಕಿದ್ರೆ ನನಗೆ ಕಾಮೆಂಟ್ ಮಾಡಿ, ನಾನು ಕಾಮೆಂಟ್ ಮುಖಾಂತರ ಪ್ರೈಸ್ ಹೇಳ್ತೀನಿ. ಸಮ್ ಟೈಮ್ ಅದು ಪೀಕ್ ಟೈಮ್ ಇದ್ದರೆ ಒಂದೊಂದು ಸತಿ ಅದು ಜಾಸ್ತಿನೂ ಆಗುತ್ತೆ. ನಾನು ಎಷ್ಟು ಕೊಟ್ಟಿದ್ದೆ ಅಂತ ನಿಮ್ಗೆ ಏನಾದರೂ ಕೇಳಬೇಕು ಅಂತಿದ್ರೆ ಕೇಳಿ, ನಾನು ಹೇಳ್ತೀನಿ. ಯಾಕಂದರೆ ಸಮ್ಮರ್ ಹಾಲಿಡೇಸ್ ಟೈಮಲ್ಲೆಲ್ಲ ತುಂಬ ಜನ ವಿಸಿಟ್ ಮಾಡ್ತಾರೆ ಮೈಸೂರಲ್ಲಿ ಅಂತಂದಾಗ ಆ ಟೈಮಲ್ಲಿ ಒಂದು ಸ್ವಲ್ಪ ಪೀಕ್ ಟೈಮಲ್ಲಿ ಅವ್ರದ್ದು ಪ್ರೈಸಸ್ ಇನ್ಕ್ರೀಸ್ ಇರುತ್ತೆ. ಇಲ್ಲಾಂದರೆ ಯೂಶಲಿ ಅವ್ರದ್ದು ಬೆಸ್ಟ್ ಪ್ರೈಸ್ ಕಂಪೇರ್ ಟು ಅದರ್ ಪ್ರಾಪರ್ಟಿ. ಹೋಗ್ತಿದ್ದಾಗ ಎಂಟ್ರೆನ್ಸಲ್ಲಿ ನೋಡಿ ಲೆಫ್ಟ್ ಸೈಡಲ್ಲೇ ಗಣಪತಿ ಒಂದು ಗುಡಿ ಕಟ್ಟಿದ್ದಾರೆ. ಹಾಗೆ ಅಲ್ಲಿ ದಿನನಿತ್ಯ ಪೂಜೆ ಕೂಡ ನಡೆಯುತ್ತೆ. ಆಂಬಿಯನ್ಸ್ ನೋಡ್ತಾ ಇರಬಹುದು, ಒಂದು ಫಾರೆಸ್ಟ್ ಟೀಮ್ ಥರ ಮಾಡಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಆಂಬಿಯನ್ಸು, ಗುಡ್ ಅಂತ ಹೇಳ್ಬೋದು. ನಮ್ಮದು ಈಗ ಚೆಕ್ ಇನ್ ಪ್ರೋಸೆಸ್ ನಡೀತಾ ಇದೆ. ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ವಿ, ಹಾಗಾಗಿ ಚೆಕ್ ಇನ್ ಪ್ರೋಸೆಸ್ಸು ನಡೀತಾ ಇದೆ. ಇದು ಬಂದು ಲಾಬಿ ಏರಿಯಾ. ಆಲ್ರೆಡಿ ನಮ್ಮ ಲಗೇಜ್ ಕೂಡ ಬಂತು, ವೆಲ್ಕಮ್ ಡ್ರಿಂಕ್ಸ್ ಕೂಡ ಬಂತು. ಈಗ ಲಗೇಜ್ ತಗೊಂಡು ನಾವು ಹೋಗ್ತಾ ಇದ್ದೀವಿ ರೂಮ್ ಕಡೆಗೆ. ಇವ್ರದ್ದೇ ಮತ್ತು ಪಾರ್ಲರ್ ಕೂಡ ಇದೆ. ಪಾರ್ಲರ್ ಕೂಡ ನಾವು ಏನಾದರೂ ಎಮರ್ಜೆನ್ಸಿ ಬೇಕು ಅಂದರೆ ಮಾಡ್ಕೊಬೋದು. ಸ್ಪಾ, ಐಬ್ರೋಸ್, ಫೇಶಿಯಲ್ ಈ ಥರ ಎಲ್ಲ ಥರನೂ ಇಲ್ಲಿ ಅವೈಲೇಬಲ್ ಇದೆ. ಲಾಸ್ಟ್ ಟೈಮ್ ನಾವು ಲೇಟಾಗಿ ಬಂದಿದ್ವಿ. ಮೇಲೆಯಿಂದ ನೋಡಿದರೆ ಲಾಬಿ ಈ ಥರ ಕಾಣಿಸುತ್ತೆ. ನಾವಿದ್ದಿದ್ದು ಫಸ್ಟ್ ಫ್ಲೋರು, ಸೊ ಲಾಬಿ ಈ ಥರ ಇದೆ. ಈಗ ರೂಮ್ ಒಳಗಡೆ ಹೋಗೋಣ. ಎಂಟ್ರೆನ್ಸು ಈಗ ಸ್ಟಾರ್ಟಿಂಗ್ ರೂಮ್ ಪಾಯಿಂಟ್ ಇಲ್ಲಿ. ನಾವಿದ್ದಿದ್ದು 215 ನಂಬರಲ್ಲಿ. ನೋಡಿ ಎಂಟ್ರಿ ಆಗ್ತಿದ್ದಂಗೆ ಲೆಫ್ಟ್ ಸೈಡ್ ಕಬೋಟು, ಲಾಕರು ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಮಿರರು, ಟಾಯ್ಲೆಟು, ಪ್ರತಿಯೊಂದು ಟೇಬಲ್ ಅಂತೆ, ಚೇರ್ ಅಂತೆ ಪ್ರತಿಯೊಂದು ಇದೆ. ರೂಮು ಡಿಸೆಂಟಾಗಿದೆ, ಚಿಕ್ಕದಾಗಿದ್ರೂ ಡಿಸೆಂಟಾಗಿದೆ. ಆ ಥರ ಓವರಾಗಿ ಏನು ಅನಿಸಲ್ಲ. ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಈ ಕಡೆ ಕೆಟ್ಟಲು ಚಾರ್ಜಸಬಲ್ ಸ್ನ್ಯಾಕ್ಸ್ ಕೂಡ ಇಟ್ಟಿದ್ದಾರೆ. ನಮ್ಮ ರೂಮ್ ಬಂದು ಈ ಥರ ಇದೆ. ಡೀಸೆಂಟ್ ಆ್ಯಂಡ್ ಪ್ಲೆಸೆಂಟ್ ಆಗಿದೆ ಅಂತ ಹೇಳ್ಬಹುದು. ಇದಕ್ಕೆ ಒಂದು ಬಾಲ್ಕನಿ ಕೂಡ ಇದೆ, ಅಲ್ಲಿ ಕೂತ್ಕೊಂಡು ನೋಡಬಹುದು. ಆ ಕಡೆ ಇನ್ನೊಂದು ಪ್ರಾಪರ್ಟಿ ಇದೆ, ಆ ಪ್ರಾಪರ್ಟಿ ಕಾಣಿಸುತ್ತೆ. ಅಲ್ಲಿಂದ ಕೂತ್ಕೊಂಡು ನೋಡಿದ್ರೆ ನೀಟ್ ಆ್ಯಂಡ್ ಕ್ಲೀನಾಗಿದೆ, ಚೆನ್ನಾಗಿದೆ. ಮೇಂಟೈನ್ ಅಂತೂ ಚೆನ್ನಾಗಿ ಮಾಡಿದ್ದಾರೆ. ಬಡ್ಜೆಟ್ ಅಂತೂ ಕಂಪೇರ್ ಟು ಅದರ್ ನಾನು ಆಗಲೇ ಹೇಳಿದಾಗೆ ಬಜೆಟ್ ಅಂತೂ ಕಮ್ಮಿ ಇದೆ. ನೀವು ಯಾರಾದರೂ ವಿಸಿಟ್ ಮಾಡೋಂಗಿದ್ರೆ ನೀಟಾಗಿ ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು. ಸ್ಟೇ ಕೂಡ ಇಷ್ಟ ಆಗುತ್ತೆ. ಬ್ರೇಕ್ಫಾಸ್ಟ್ ಕೂಡ ಅಷ್ಟೇ, ತುಂಬ ಓವರ್ ಆಗಿಲ್ಲ, ಆದರೆ ಪ್ಲೆಸೆಂಟ್ ಆಗಿರುತ್ತೆ. ತುಂಬಾ ಮೆನೂಸ್ ಇರುತ್ತೆ. ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲೂ ಕೂಡ ರೆಸ್ಟೋರೆಂಟ್ ಆಗಿರಬಹುದು. ನೈಟ್ ಹೊತ್ತು ಅಷ್ಟೇ, ಅಲ್ಲಿ ಕೂಡ ತುಂಬ ಹ್ಯಾಂಡ್ಗಳಿದೆ ಊಟ ಮಾಡೋದಕ್ಕೆ. ರೆಸ್ಟೋರೆಂಟ್ ಕೂಡ ಇದೆ. ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಕನ್ವೀನಿಯೆಂಟಾಗಿ ಕೂತ್ಕೊಂಡು ನಾವು ಊಟ ಮಾಡ್ಬೋದು. ನಾವಿದ್ದ ಒಂದು ಟಾಯ್ಲೆಟ್ ಏರಿಯಾದಲ್ಲಿ ಬಾತ್ ಟಬ್ ಇತ್ತು. ಯಾಕಂದರೆ ಮಕ್ಳಿರ್ತಾರಲ್ವ, ಸೊ ಬಾತ್ ಟಬ್ ಇದ್ರೆ ಅವ್ರು ಎಂಜಾಯ್ ಮಾಡ್ತಾರೆ ಅಂತ ಅದಕ್ಕೋಸ್ಕರ ನಾವು ಬಾತ್ ಟಬ್ ಇರೋವಂಥದ್ದೇ ತೊಗೊಂಡಿದ್ವಿ.
ಹೋಮ್ ಟೂರ್ ಮುಗೀತು. ಈಗ ನಾವು ಸ್ವಿಮ್ಮಿಂಗ್ ಪೂಲ್ ಕಡೆಗೆ ಹೋಗ್ತಾ ಇದ್ದೀವಿ. ಸ್ವಿಮ್ಮಿಂಗ್ ಪೂಲ್ ಅಷ್ಟೇ ತುಂಬ ಚೆನ್ನಾಗಿದೆ, ಚಿಕ್ಕದಾಗಿ ಚೊಕ್ಕವಾಗಿದೆ ಅಂತಲೇ ಹೇಳ್ಬೋದು. ಮೇನ್ ಏನಂದರೆ ಇಲ್ಲಿ ಪೂಲ್ ಏರಿಯಾದಲ್ಲಿ ಅಡಲ್ಟ್ಸ್ಗೆ ಮಾತ್ರ ಇರೋದು, ಸೊ ಕಿಡ್ಸಿಗೆ ಅಂತ ಸಪ್ರೇಟ್ ಮಾಡಿಲ್ಲ. ಅದು ಒಂದೇ ಅಷ್ಟೇ ಮೇಯ್ನ್ ಇಲ್ಲಿ ಪ್ರಾಬ್ಲಮ್ಮು. ಸೊ ನನ್ನ ಮಗನಿಗೆ ಜಾಕೆಟ್ ಇರೋದ್ರಿಂದ ಸೊ ನನಗೇನು ಪ್ರಾಬ್ಲಮ್ ಆಗಿಲ್ಲ. ಅವ್ನು ಜಾಕೆಟ್ ಹಾಕ್ಕೊಂಡು ಆರಾಮಾಗಿ ಸ್ವಿಮ್ ಮಾಡ್ತಿದ್ದ. ಲೈಫ್ ಗಾರ್ಡ್ ಜಾಕೆಟ್ ಹಾಕ್ಕೊಂಡು ಅವನು ಆರಾಮಾಗಿ ಸ್ವಿಮ್ ಮಾಡ್ತಾ ಇದ್ದ. ನೋಡ್ತಾ ಇರಬಹುದು, ಅದರಲ್ಲಿ ಯಾವುದೇ ಥರದ ಅವನು ಮುಳುಗ್ತಾನೆ ಅನ್ನೋ ಭಯನೂ ಇರೋದಿಲ್ಲ. ನನಗೂ ಕೂಡ ಫ್ರೀಯಾಗಿ ಅವನ್ನ ಬಿಟ್ಟು ಕುತ್ಕೊಂಡು ನಾನು ಎಂಜಾಯ್ ಮಾಡ್ಬೋದು ಮಕ್ಕಳಾಡೋದನ್ನ ನೋಡಿ. ಇದೇ ಥರ ನೀವು ಯಾರಾದರೂ ಕಿಡ್ಸಿಗೆ ಇದ್ದರೆ ಸೇಮ್ ಇದೇ ಥರ ಒಂದು ಲೈಫ್ ಜಾಕೆಟ್ನ ತೊಗೊಳೋದು ಬೆಸ್ಟ್ ಅಂತ ಹೇಳ್ತೀನಿ. ಪೂಲಲ್ಲಿ ನನ್ನ ಇಬ್ಬರು ಮಕ್ಕಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಅವರು ಒಂದೆಷ್ಟು ಪ್ರಾಪರ್ಟೀಸ್ ಪೂಲಲ್ಲಿ ಯೂಸ್ ಮಾಡೋವಂಥದ್ದು ಕೊಡ್ತಾರೆ, ಬಟ್ ಅದು ಸಣ್ಣ ಮಕ್ಕಳಿಗೆ ಯೂಸ್ ಆಗಲ್ಲ, ಅದೆಲ್ಲ ಅಡಲ್ಟ್ಸ್ಗೆ ಯೂಸ್ ಆಗುವಂಥದ್ದು. ಸೊ ನೋಡ್ತಾ ಇರ್ಬೋದು, ವೆದರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆಲ್ರೆಡಿ ಸ್ಲೈಟಾಗಿ ಮಳೆ ಬರ್ತಿತ್ತು, ಆದರೂ ನನ್ನ ಮಕ್ಕಳು ಪೂಲ್ ಬಿಟ್ಟು ಬರಲಿಲ್ಲ, ಅಷ್ಟು ಎಂಜಾಯ್ ಮಾಡ್ತಿದ್ರು. ಪೂಲ್ ಅಂತಂದರೆ ನೀರಂದರೆ ಯಾರಿಗೆ ಇಷ್ಟ ಆಗೋದಿಲ್ಲ ಅಲ್ವಾ. ಸೊ ಹಾಗೆ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ರು. ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ, ಆಲ್ರೆಡಿ ಈವ್ನಿಂಗ್ ಆಗಿಬಿಟ್ಟಿದೆ. ಸೊ ವೆದರ್ ಕೂಡ ಸೂಪರಾಗಿತ್ತು. ಹಾಗೆ ನೈಟ್ ಬಂದಾಗ ನೈಟ್ ನೋಡ್ತಾ ಇರಬಹುದು, ಇಲ್ಲಿ ಫೌಂಟೇನ್ ಇಟ್ಟಿದ್ದಾರೆ. ಅಲ್ಲಿ ಒಂದು ಶಿವಂದು ಮತ್ತು ಡಾಕು ಮತ್ತು ಡೀರು ಆ ಥರದ್ದೆಲ್ಲ ಇಟ್ಟು ಒಂದಷ್ಟು ಡೆಕೋರೇಷನ್ ಮಾಡಿದ್ದಾರೆ. ತುಂಬ ಪ್ಲೆಸೆಂಟ್ ಆಗಿದೆ. ನಾನು ಪದೇ ಪದೇ ಅದೇ ಮಾತು ಹೇಳ್ತಾ ಇದ್ದೀನಿ ಅನ್ಕೋಬಿಡಿ, ಬಟ್ ನೀಟ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಪ್ಲೆಸೆಂಟ್ ಆಗಿದೆ. ಒಂಥರ ಔಟ್ಸೈಡ್ ಬಂದಾಗ ನಮಗೆ ಒಂದು ಪೀಸ್ ಆಫ್ ಮೈಂಡ್ ಸಿಗುತ್ತೆ ಅಂತಲೇ ಹೇಳ್ಬೋದು, ಈ ಸೌಂಡ್ಸು, ಈ ಒಂದು ಆಂಬಿಯನ್ಸ್ ನೋಡಿದರೆ. ಹಾಗೆ ಅಲ್ಲಿ ಶಾಪ್ ಕೂಡ ಮಾಡ್ಬೋದು ನೀವು. ಮೈಸೂರು ಸಿಲ್ಕ್ ಹೌಸ್ ಅಂತ ಇದೆ, ಅಲ್ಲಿ ನಾನು ಏನೂ ಶಾಪ್ ಮಾಡಿಲ್ಲ. ನಾವು ಈವ್ನಿಂಗ್ ಹೋಗೋ ಅಷ್ಟರಲ್ಲೇ ಅದು ಕ್ಲೋಸ್ ಆಗಿತ್ತು. ಯೂಶಲಿ ಅಲ್ಲಿ ಶಾಪ್ ಕೂಡ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಶಾಪ್ ಕೂಡ ಮಾಡ್ಕೋಬೋದು. ನೋಡಿ ಫ್ಲವರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ನನಗೆ ಫ್ಲವರ್ಸ್ ಗಾರ್ಡನ್ನು ಮತ್ತು ಈ ಥರ ಪ್ಲೆಸೆಂಟ್ ಆಗಿರೋ ಕಡೆ ಹೋದರೆ ಒಂಥರ ಮನಸ್ಸಿಗೆ ಶಾಂತಿ, ನೆಮ್ಮದಿ ಅನಿಸುತ್ತೆ. ಈಗ ನಾವು ಹಾಗೆ ಸ್ನ್ಯಾಕ್ಸ್ ತಿನ್ನೋಣ ಅಂತಂದ್ಬಿಟ್ಟು ಅಲ್ಲೇ ಸ್ನ್ಯಾಕ್ಸ್ ಕಫೆಟೇರಿಯಾ ಅಂತ ಇಟ್ಟಿದ್ದಾರೆ ಅವರು. ಸೊ ಅಲ್ಲಿ ಇಡ್ಲಿ ಆ ಥರದ್ದೆಲ್ಲ ಸಿಕ್ತಿತ್ತು. ನಾವೇನೂ ತೊಗೊಂಡಿಲ್ಲ, ಮಕ್ಕಳಿಗೆ ಬಜ್ಜಿ ಬೋಂಡ ತೊಗೊಂಡು ಹಾಗೆ ನಾವು ಟೀ ಕಾಫಿ ಕುಡಿದ್ವಿ. ತುಂಬ ಚೆನ್ನಾಗಿತ್ತು. ಅಲ್ಲೇ ಲೈವಲ್ಲಿ ಮಾಡ್ತಾ ಇರ್ತಾರೆ, ನಾವು ಕೇಳಿದ್ದನ್ನು ಪಟ್ ಅಂತ ಮಾಡಿಕೊಡ್ತಾರೆ. ನಾವು ಸ್ಟಾರ್ಟಿಂಗ್ ಫಸ್ಟ್ ಒಂದು ಸತಿ ಹೋಗಿದ್ವಿ, ಆವಾಗ ಇದೆಲ್ಲ ಇರಲಿಲ್ಲ, ಬಟ್ ಈಗ ಇದೆಲ್ಲ ಇಟ್ಟಿದ್ದಾರೆ. ಸ್ಯಾಂಡ್ವಿಚ್ ಸಿಗುತ್ತೆ, ಇಡ್ಲಿ ಸಿಗುತ್ತೆ, ಮತ್ತು ಚಾಟ್ ಸಿಗುತ್ತೆ, ಮತ್ತು ಟೀ ಕಾಫಿ ಬಜ್ಜಿ ಬೋಂಡ ಈ ಥರದ್ದೆಲ್ಲ ಸಿಗುತ್ತೆ. ಅದು ಎಂಟೈರ್ ಕಫೆದು ಬಂದು ಈ ಥರ ಇದೆ. ಅಲ್ಲಿ ಸ್ವಿಂಗ್ ಥರ ಕೊಟ್ಟಿದ್ದಾರೆ. ನಾವು ಹಾಗೆ ಕೂತ್ಕೊಂಡು ಎಂಜಾಯ್ ಮಾಡಿಕೊಂಡು ತಿನ್ಕೊಂಡು ಸ್ವಿಂಗ್ ಮಾಡಿಕೊಂಡು ಮಕ್ಕಳು ಕೂತಿದ್ರು. ಅದು ಕೂಡ ತುಂಬ ಒಂಥರ ಚೆನ್ನಾಗೇ ಇತ್ತು. ನೋಡ್ತಾ ಇರ್ಬೋದು, ನನ್ನ ಮಕ್ಕಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ. ಹಾಗೆ ನಾನು ಕೂಡ ಜಾಯ್ನ್ ಆದೆ ಮಕ್ಕಳ ಜೊತೆ. ಯಾರಿಗೆಲ್ಲ ಸ್ವಿಂಗ್ ಅಂದರೆ ಇಷ್ಟ ಇರೋದಿಲ್ಲ ಹೇಳಿ. ನಾವೆಲ್ಲ ಸ್ವಿಂಗಿಗೋಸ್ಕರ ಸರ್ ನೋಯ್ಸಲ್ಲಿ ಇಷ್ಟ ಆಟ ಆಡ್ತಿದ್ವಿ. ಈಗ ಒಂದು ಸ್ಪೆಷಲ್ ಇದೆ, ಅದೇನು ಅಂತಂದರೆ ಅವತ್ತು ನನ್ನ ಹಸ್ಬೆಂಡ್ ಬರ್ಡೇ ಆಗಿತ್ತು. ಸೊ ನಾವು ಈ ಥರ ಅರೇಂಜ್ ಮಾಡಿಸ್ಕೊಂಡಿದ್ವಿ ಅವ್ರಿಗೆ ಹೇಳಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಅರೇಂಜ್ ಮಾಡಿಕೊಟ್ಟಿದ್ದಾರೆ ಅಂತಂದ್ಬಿಟ್ಟು. ಇದೆಲ್ಲ ನಾವು ಅರೇಂಜ್ ಮಾಡಿಸ್ಕೋಬೇಕಂದ್ರೆ ಫಸ್ಟೇ ಪ್ರಾಪರ್ಟಿ ಅವ್ರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಹೇಳಿದರೆ ನಮ್ಗೆ ಯಾವಾಗ ಎಷ್ಟೊತ್ತಿಗೆ ಅಂತ ಟೈಮಿಂಗ್ಸ್ ಹೇಳ್ಬಿಟ್ರೆ ಅವರೇ ಅರೇಂಜ್ ಮಾಡ್ಕೊಳ್ತಾರೆ. ಅದಕ್ಕೆ ಅಂತಲೇ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಕಾಂಪ್ಲಿಮೆಂಟ್ರಿ ಕೇಕು ಸಿಗುತ್ತೆ ಅವ್ರ ಹತ್ರ. ಆದರೆ ನಾವು ಫಸ್ಟೇ ಹೇಳಬೇಕು ಅವ್ರಿಗೆ, ಈ ಥರ ನಾವು ವೆಕೇಷನ್ಸ್ಗೆ ಬರ್ತಿದ್ದೀವ ಅಥವಾ ನಾವು ಈ ಥರ ಸೆಲೆಬ್ರೇಷನ್ಸ್ಗೋಸ್ಕರ ಬರ್ತಿದ್ದೀವ ಅಂತ ಹೇಳಿದರೆ ಅವ್ರು ಮಾಡಿಕೊಡ್ತಾರೆ. ಅರೇಂಜ್ಮೆಂಟಿಗೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ, ಡಿಪೆಂಡ್ ಆಫ್ ನಾವು ಯಾವ ಥರ ಅರೇಂಜ್ಮೆಂಟ್ ಮಾಡಿಸ್ತೀವಿ ಅದ್ರ ಮೇಲೆ. ಸೊ ನನ್ನ ಹಸ್ಬೆಂಡ್ ಬರ್ತ್ಡೇಗೆ ಇದನ್ನು ನಾವು ಅಲ್ಲಿ ಹೋಗಿರೋದ್ರಿಂದ ನಾವು ಈ ಥರ ಅರೇಂಜ್ಮೆಂಟ್ ಮಾಡಿಸ್ಕೊಂಡು
ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಫುಡ್ಡು ಅಷ್ಟೇ, ಫುಡ್ ಕೂಡ ತುಂಬ ಚೆನ್ನಾಗಿತ್ತು. ಅರೇಂಜ್ಮೆಂಟ್ಸ್ ಕೂಡ ನಂಗೆ ತುಂಬ ಇಷ್ಟ ಆಯಿತು. ನೋಡ್ತಾ ಇರಬಹುದು ಎಷ್ಟು ನೀಟ್ ಆ್ಯಂಡ್ ಡಿಸೆಂಟಾಗಿ ಅರೇಂಜ್ ಮಾಡಿದ್ದಾರೆ. ಬಟ್ ಏನಂದರೆ ಚಾರ್ಜಬಲ್ ಇರುತ್ತೆ. ಇದು ಅಷ್ಟೇ, ಕೇಕ್ ಕೂಡ ಚಾರ್ಜಬಲ್ಲೇ, ಕಾಂಪ್ಲಿಮೆಂಟ್ರಿ ಇಲ್ಲ. ಸಾರಿ ಮರ್ತೋಯ್ತು, ಇದು ಕಾಂಪ್ಲಿಮೆಂಟ್ರಿ ಇಲ್ಲ, ಚಾರ್ಜಬಲ್ ಕೇಕ್. ನನ್ನ ಮಗ ಹ್ಯಾಪಿ ಬರ್ಡೇ ಡ್ಯಾಡ್ ಅಂತ ಬರ್ಸಿದ ಕೇಕ್ ಮೇಲೆ. ನೀವು ಈ ಕಡೆಗೆ ಬಂದ್ರೆ ಅವ್ರು ವಿಡಿಯೋ ತೆಗಿತಾರೆ. ನೋಡಿ, ಒಂದು ಲಾಸ್ಟ್ ಲುಕ್ ನೋಡ್ಕೊಳ್ಳಿ, ಎಷ್ಟು ನೀಟಾಗಿ ಕಾಣಿಸ್ತಿದೆ, ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಂತ. ಈ ಒಂದು ಅರೇಂಜ್ಮೆಂಟ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಪರ್ಸ್ನಲಿ ನಾನು ಬರ್ಡೇ ಅನ್ನೋಷ್ಟು ನಾನು ಖುಷಿಯಾಗಿದೆ ಅವತ್ತು. ತುಂಬ ಚೆನ್ನಾಗಿತ್ತು. ಬರ್ಡೇ ಎಲ್ಲ ಆಯಿತು, ಕೇಕ್ ಕಟಿಂಗ್ ಆಯಿತು, ಸೆಲೆಬ್ರೇಷನ್ ಮುಗೀತು. ಆವತ್ತಿನ ದಿನ ಅಂತೂ ಸೂಪರ್ ಆ್ಯಂಡ್ ಫ್ಯಾಂಟಾಸ್ಟಿಕ್ ಅಂತಲೇ ಹೇಳ್ಬಹುದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.